ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಚಾನೆ ಪ್ರೀತಿಯುಳ್ಳ ದೇವರೇ. ನಿನ್ನೆ ಕೂಟದಲ್ಲಿ ಎಷ್ಟು ಜನ ಬಂದ್ರಿ? ದೇವರು ನಿಮ್ಮನ್ನು ಬಲವಾಗಿ ನಡೆಸಿದ್ದಾನೆಂಬುದಾಗಿ ಹೇಳುವಂಥವರು ಯೇಸುವಿನ ನಾಮದಲ್ಲಿ ಈ ಕಾಮೆಂಟ್ ಬಾಕ್ಸ್ನಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದನೆಂಬುದಾಗಿ ಬರೆಯಿರಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಇವತ್ತು ಸಂಜೆ ಸರಿಯಾಗಿ 6 ಗಂಟೆಗೆ ಆರಾಧನೆ ಪ್ರಾರಂಭವಾಗಲಿಕ್ಕಿದೆ. ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ಹಾವೇರಿ, ಧಾರವಾಡ ಜಿಲ್ಲೆಯ ಮತ್ತು ಕಾರವಾರ, ಗದಗ ಜಿಲ್ಲೆ, ಬೆಳಗಾಂ ಜಿಲ್ಲೆಯ ಮಕ್ಕಳನ್ನು ಮತ್ತೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಸಮೂಹವಾಗಿ ಬನ್ನಿರಿ. ಮತ್ತು ಹುಬ್ಬಳ್ಳಿಯಲ್ಲಿ ಸೇವೆ ಮಾಡುತ್ತಿರುವಂಥ ಎಲ್ಲ ನನ್ನ ಜೊತೆ ಸೇವಕರುಗಳು ಕುಟುಂಬವಾಗಿ ಬನ್ನಿರಿ. ನಿಮ್ಮನ್ನು ನೋಡಬೇಕೆಂಬುದಾಗಿ ನನ್ನ ಮನಸ್ಸು ಸಂತೋಷ ಪಡುವಂಥದ್ದಾಗಿದೆ. ಎದುರು ನೋಡ್ತಾ ಇದ್ದೇನೆ. ಕುಟುಂಬವಾಗಿ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹುಬ್ಬಳ್ಳಿಯಲ್ಲಿರುವಂಥ ಸರಿಸುಮಾರು 230ಕ್ಕಿಂತಲೂ ಹೆಚ್ಚು ಸಭಾ ಸೇವಕರುಗಳು ನೀವಿದ್ದೀರಿ. ದೇವರ ಸನ್ನಿಧಾನದಲ್ಲಿ ನಿಮ್ಮ ಸಭೆಯಾಗಿ ಅನೌನ್ಸ್ಮೆಂಟ್ ಮಾಡಿ ಆತ್ಮಗಳನ್ನು ಸಭೆಯಾಗಿ ಕರ್ಕೊಂಡು ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ಯಾಕೆ ತಡ ಪ್ರೀತಿಯುಳ್ಳ ದೇವರೇ, ಯೇಸುವಿನ ನಾಮದಲ್ಲಿ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಲ್ಲ, ಏನು ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ 126ನೇ ಕೀರ್ತನೆ 3ನೇ ವಚನ. ಯೆಹೋವನು ನಮಗೋಸ್ಕರವಾಗಿ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದಾರೆ. ಎಸ್, ಹಲ್ಲೆಲೂಯಾ. ನನ್ನ ದೇವರು ಮಹತ್ತುಗಳ ದೇವರಾಗಿದ್ದಾನೆ. ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ನನ್ನ ದೇವರು ಅಪ್ರತಿಮವಾದಂತಹ ಕಾರ್ಯಗಳನ್ನು ಆತನು ನಡೆಸುವಂತಹ ದೇವರಾಗಿದ್ದಾನೆ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ದೇವರ ಸನ್ನಿಧಾನದಲ್ಲಿ ಯೇಸು ಸ್ವಾಮಿ ಕಾನಾ ಊರಿಗೆ ಹೋದಂಥ ಸಂದರ್ಭದಲ್ಲಿ ನೀರನ್ನೇ ದ್ರಾಕ್ಷರಸವನ್ನಾಗಿ ಮಾರ್ಪಡಿಸಿದಂಥ ದೇವರು ನಮ್ಮ ದೇವರು ಮಹತ್ ಕಾರ್ಯಗಳನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಮದುವೆಯಲ್ಲಿ ನೀರಿಲ್ಲ ಅಂದರೆ ಎಷ್ಟೋ ಜನ ತವಕ ಪಡ್ತಾ ಇರ್ತಾರೆ, ಅಯ್ಯೋ ನೀರಿಲ್ಲಲ್ಲ ಅಂತ. ಯಾಕಂದರೆ ಕೆಲವೊಂದು ಸಮಯದಲ್ಲಿ ಬಿಕ್ಕಳಿಕೆ ಬಂದುಬಿಡ್ತದೆ. ಕೆಲವೊಂದು ಸಮಯದಲ್ಲಿ ನೀರು ಕುಡಿಲಿಲ್ಲ ಅಂದರೆ ಕೆಮ್ಮು ಬರುತ್ತದೆ. ನೀರಿಲ್ಲ ಅಂದ್ರೆ ಊಟ ಸೇರಲ್ಲ. ಮೊದಲಿಗೆ ನೀರನ್ನೇ ಇಡ್ತಾರೆ. ಹೌದು, ನೀರನ್ನೇ ದ್ರಾಕ್ಷಾರಸವನ್ನು ಹಾಕಿ ಅತಿಶಯವಾದಂಥ ರೀತಿಯಲ್ಲಿ ಮಾರ್ಪಡಿಸಿದಂಥ ದೇವರು ನಿನ್ನ ಬದುಕು ನಿರಾಸಯವಾಗಿರುವುದಾದರೂ, ಒಂದು ವೇಳೆ ಯಾವುದೇ ವಿಧವಾದ ರುಚಿ ಇಲ್ಲದ ರೀತಿಯಲ್ಲಿ ಇರುವುದಾದರೂ ಅದನ್ನು ರುಚಿಕಟ್ಟಾಗಿ ಮಾರ್ಪಡಿಸುವುದಕ್ಕೆ, ಮಹತ್ಕಾರಗಳನ್ನು ನಡೆಸುವುದಕ್ಕೆ ದೇವರು ಸದಾ ಸಿದ್ಧನಾಗಿರುವಂಥ ಕರ್ತನು ಆತನಾಗಿದ್ದಾನೆ. ಇಲ್ಲಿ ಭಕ್ತರು ಹೇಳ್ತಿರುವಂಥ ಸಂಗತಿ ಏನಂತ ಹೇಳಿದರೆ, ದೇವರು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ, ಅದಕ್ಕಾಗಿ ನಾವು ಸಂತೋಷ ಪಡುತ್ತೇವೆ. ಕೆಳಗಿನ ವಚನದಲ್ಲಿ 4ನೇ ವಚನದಲ್ಲಿ ಅವ್ರು ಹೇಳುವಂಥ ಸಂಗತಿ ಏನು ಗೊತ್ತಾ? ನಾವು ಇಂಥ ಕಾರ್ಯಗಳು, ಇಂಥ ಸಂಗತಿಗಳು ನಡೆಯುತ್ತದ ಎಂಬುದಾಗಿ ನೆನೆಸಿ ಕನಸುಗಳನ್ನ ಕಂಡವರ ರೀತಿಯಲ್ಲಿ ನಾವು ಇದ್ದೆವು. ಆದರೆ ಇಲ್ಲ, ಕನಸಲ್ಲ, ಇದನ್ನು ದೇವರು ನನಸು ಮಾಡಿದ್ದಾನೆ. ಶತ್ರುಗಳಿಂದ ನಮ್ಮನ್ನು ಪಾರು ಮಾಡಿದ್ದಾನೆ. ಸಮುದ್ರದಲ್ಲಿ ಮಾರ್ಗಗಳನ್ನು ತೆರೆದಿದ್ದಾನೆ. ನದಿಗಳನ್ನು ದಾಟಿ ಹೋಗುವಂತೆ ದೇವರು ಮಾಡಿದ್ದಾನೆ. ಬೆಂಕಿಗಳ ಮಧ್ಯದಲ್ಲೂ ಸದಾ ದೇವರು ಆತನೇ ಎಳೆದು ಬಂದು ನಮ್ಮನ್ನು ರಕ್ಷಿಸಿದ್ದಾನೆ. ಸಿಂಹದ ಬಾಯಿಗಳನ್ನು ಕಟ್ಟಿದ್ದಾನೆ. ನಮ್ಮ ಆತ್ಮಿಕತೆ ಜೀವಿತದಲ್ಲಿ ಬಂದಂಥ ಎಲ್ಲ ವಿಧವಾದಂಥ ಕೊರತೆಗಳನ್ನು ದೇವರು ನೀಗಿಸಿ ಇವತ್ತು ನಮ್ಮ ಬಾಯಿ ಬಹು ನಗೆಯಿಂದಲೂ ಸಂತೋಷದಿಂದಲೂ ಇರುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ದೇವ ಮಕ್ಕಳು ಸಂತೋಷವನ್ನು ಪಡ್ತಾ ಇದ್ದಾರೆ. ಹೌದು, ಇವತ್ತು ನಿನ್ನ ಜೀವಿತದಲ್ಲಿ ಬಲು ಕೊರತೆ, ಬಲು ಕಣ್ಣೀರು, ಅನೇಕ ವಿಧವಾದ ಕಷ್ಟಗಳ ಮಧ್ಯದಲ್ಲಿ ನೀನು ಇರುವುದಾದರೆ ನಿನ್ನ ಆತ್ಮಿಕ ಕಣ್ಣುಗಳ ತೆರೆಯಲ್ಪಡಲು ಯೇಸುವಿನ ನಾಮದಲ್ಲಿ ನನ್ನ ದೇವರು ದೊಡ್ಡವನಾಗಿದ್ದಾನೆ. ಕೊರತೆಗಳನ್ನು ನೋಡಿ, ಕಣ್ಣೀರನ್ನು ನೋಡಿ, ರೋಗವನ್ನು ನೋಡಿ, ಸಮಸ್ಯೆಯನ್ನು ನೋಡಿ, ನಿನಗಿರುವಂಥ ಪರಿಸ್ಥಿತಿಯನ್ನು ನೋಡಿ ಆತನು ಸಂತೋಷ ಪಡುವ ದೇವರಲ್ಲ. ಆ ದುಃಖದ ದಿನಗಳನ್ನು ಸಂತೋಷವಾಗಿ, ನಾಟ್ಯವಾಗಿ ಮಾರ್ಪಡಿಸಿ ನಿನ್ನ ಬದುಕಿನಲ್ಲಿ ಉಲ್ಲಾಸದಿಂದ ನಡೆಸುವ ದೇವರು ಆತನಾಗಿದ್ದಾನೆ. ಪೇತ್ರನು ರಾತ್ರಿಯೆಲ್ಲ ಕಷ್ಟಪಟ್ಟು ಮೀನನ್ನ ಹಿಡಿಯೋದಕ್ಕೆ ಪ್ರಯತ್ನಿಸಿದರೆ ಒಂದು ಮೀನಾದರೂ ಸಿಗಲಿಲ್ಲ. ಆದರೆ ಉದಯ ಕಾಲದಲ್ಲಿ ಯೇಸು ಸ್ವಾಮಿ ಆ ಸಮುದ್ರದ ಬಳಿನಲ್ಲಿ ಬಂದು ಯೇಸು ಸ್ವಾಮಿ ಪೇತ್ರನಿಗೆ ಹೇಳ್ತಿದ್ದಾನೆ, ಹೀಗೆ ಹೋಗಿ ನಿನ್ನ ಆಳವಾದಂಥ ಸ್ಥಳದಲ್ಲಿ ಬಲೆಯನ್ನು ಬೀಸು ಎಂಬುದಾಗಿ. ಆದರೆ ಪೇತ್ರನು ಒಂದು ಮಾತನಾಡಲಿಲ್ಲ. ನಾವು ಹಾಕಿದರೆ, ಅಪ್ಪ ಮೀನು ಹಿಡಿಯೋದು ನನಗೆ ಗೊತ್ತು, ನಾನೆಂಥ ಕುಲಾದಿಂದ ಬಂದಿದ್ದೇನೆ, ನನ್ನ ಜನಾಂಗ ಪೂರ್ತಿ ನಾವು ರಾತ್ರಿ ಎಲ್ಲ ಮೀನು ಹಿಡಿಯುವಂಥವ್ರು ಯಾವ ಸ್ಥಳದಲ್ಲಿ ಬಲೆ ಬೀಸಿದ್ರೆ ಮೀನು ಸಿಗುತ್ತೆ ಎಂಬುದಾಗಿ ನಮಗೆ ಗೊತ್ತು ಎಂಬುದಾಗಿ ವಾದಿಸ್ತಾ ಇದ್ದೀವಿ. ಆದರೆ ಪೇತ್ರನು ಹೇಳ್ತಾನೆ, ಸ್ವಾಮಿ ರಾತ್ರಿ ಎಲ್ಲ ನಾನು ಕಷ್ಟಪಟ್ಟಿದ್ದೇನೆ, ಆದರೆ ಪರವಾಗಿಲ್ಲ, ನಿನ್ನ ಮಾತಿನ ಮೇರೆಗೆ ನಾನು ಬಲೆಯನ್ನು ಬೀಸ್ತೇನೆ ಎಂಬುದಾಗಿ ಹೇಳುವಾಗ ರಾಶಿ ಮೀನು ಸಿಕ್ತು.
ಹೌದು ಪ್ರೀತಿಯುಳ್ಳ ದೇವಚಂದ್ರೆ, ದೇವರ ಸನ್ನಿಧಾನದಲ್ಲಿ ನಮ್ಮ ಚಿತ್ತದಲ್ಲಿ ಮಹತ್ ಕಾರ್ಯಗಳು ನಡೆಯಬೇಕಂದ್ರೆ ದೇವರ ಮಾತಿನ ಅನುಸಾರವಾಗಿ ನಾವು ಬದುಕಬೇಕು. ದೇವರ ವಾಕ್ಯದ ಅನುಸಾರವಾಗಿ ನಾವು ಬದುಕಬೇಕು. ದೇವರು ನುಡಿದಂತೆ ನಾವು ನಡೆಯಬೇಕು. ದೇವರ ಚಿತ್ತವನ್ನು ನೆರವೇರಿಸುವಂತಹ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು. ಇವತ್ತು ನಿನ್ನ ಬದುಕಿನಲ್ಲಿ ಯಾವ ಕೊರತೆ ಇದೆಯೋ ಆ ಕೊರತೆಗಳು ನೀಗಲ್ಪಡಬೇಕಂದ್ರೆ ದೇವರ ಮಗುವೆ, ನಿನ್ನ ಬಲ, ನಿನ್ನ ಸಾಮರ್ಥ್ಯ, ನಿನ್ನ ವೈಯಕ್ತಿಕವಾದ ಆಲೋಚನೆ ತಲಂತುಗಳಿಂದ ಅದು ಸಾಧ್ಯವಿಲ್ಲ. ದೇವರ ವಾಕ್ಯದಿಂದ, ದೇವರ ನಾಮದಿಂದ, ದೇವರ ಶಕ್ತಿಯಿಂದ, ದೇವರ ಆತ್ಮನ ಬಲದಿಂದಲೇ ಅದು ಸಾಧ್ಯವಾಗುವಂಥದ್ದಾಗಿದೆ. ಜೆರುಬ್ಬಾಬೆಲ್ ಎನ್ನುವಂತ ಆ ಮನುಷ್ಯನ ಕುರಿತು ಸತ್ಯವೇದ ಹೇಳ್ತದೆ, ಆತನ ಮುಂಭಾಗದಲ್ಲಿ ದೇವ ಮಂದಿರವನ್ನು ಕಟ್ಟಬೇಕೆನ್ನುವಂತ ಒಂದು ದೊಡ್ಡ ಸಂಕಲ್ಪ ಇರುವಾಗ, ಇದನ್ನು ನಾನು ಕಟ್ಟುತ್ತೇನೋ ಇಲ್ಲವೋ, ಇಷ್ಟೊಂದು ಶತ್ರುಗಳು, ಇಷ್ಟೊಂದು ತಡೆಗಳು ನಮ್ಮ ವಿರುದ್ಧವಾಗಿ ಬರ್ತಾ ಇದ್ದಾವಲ್ಲ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ಜೆರುಬ್ಬಾಬೆಲನಿಗೆ ದೇವರು ಹೇಳುವಂತ ಸಂಗತಿಯನ್ನು ಗೊತ್ತಾ? ಜೆರುಬ್ಬಾಬೆಲ್, ನೀನು ಭಯಪಡಬೇಡ. ನಿನ್ನ ಮುಂಭಾಗದಲ್ಲಿ ಅಷ್ಟು ದೊಡ್ಡದಾಗಿರುವಂತಹ ಬೆಟ್ಟ ಇದೆಯಾ, ಅದು ತೃಣ ಸಮಾನಕ್ಕೆ ಸಮಾನ. ಅದು ಬಲದಿಂದ ಆಗೋದಿಲ್ಲ, ನಿನ್ನ ಸಾಮರ್ಥ್ಯದಿಂದ ಆಗಲ್ಲ, ಅದು ಯೆಹೋವನ ಆತ್ಮನಿಂದಲೇ ಎಂಬುದಾಗಿ ಯಾರು ತ್ರೈಕ ನಾಮದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ತಮ್ಮನ್ನು ತಾವು ತಾಕಿಸಿಕೊಳ್ಳುತ್ತಾರೋ ಆ ನಾಮದ ಮೂಲಕವಾಗಿ ಎಲ್ಲವೂ ಸಾಧ್ಯ. ಎಲ್ಲ ಮಹತ್ ಕಾರ್ಯಗಳನ್ನು ದೇವರು ನಡೆಸಿ ಬಲಪಡಿಸುವಂತವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಚಂದ್ರ, ಇವತ್ತು ದೇವರ ವಾಗ್ದಾನವನ್ನು ಆಲಿಸುತ್ತಿರುವಂಥ ನಿನ್ನ ಬದುಕಿನಲ್ಲಿ ಮಹತ್ ಕಾರ್ಯಗಳು ಬೇಕಾ? ದೇವರ ವಾಕ್ಯಕ್ಕೆ ವಿಧೇಯನಾಗಿರು. ದೇವರ ವಾಕ್ಯದ ಆ ಬೆಳಕಿನಲ್ಲಿ ನಿನ್ನ ಜೀವಿತವನ್ನು ಕಟ್ಟಿಕೋ. ದೇವರು ನಿನ್ನನ್ನು ಬಲಪಡಿಸಿ, ನಿನ್ನ ಕುಟುಂಬದಲ್ಲಿ ಸದಾ ಇರುವಂಥ ಈ ಕಣ್ಣೀರು, ದುಃಖ, ವೇದನೆ ನೀಗಿಸಿ, ನಿನ್ನ ಬಾಯಿ ಬಲು ನಗೆಯಿಂದಲೂ ಸಂತೋಷದಿಂದಲೂ ತುಂಬುವಂತೆ ದೇವರು ಇದೇ ಕ್ಷಣದಲ್ಲಿ ನಡೆಸುವಂತನಾಗಿದ್ದಾನೆ. ನಿಮಗಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತಾನೆ. ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳನ್ನು ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ದೇವಾದಿ ದೇವನ ಕರ್ತನೆ ಮಹತ್ ಕಾರ್ಯಗಳನ್ನು ನಡೆಸುವಂಥ ಅದ್ಭುತ ಸ್ವರೂಪನಾಗಿರೋ ದೇವರು ನೀನಪ್ಪ. ಇವತ್ತು ಯಾವ ಕೊರತೆಯಿಂದ ನಿನ್ನ ಮಕ್ಕಳು ಬಂದಿದ್ದಾರೋ, ನೀರನ್ನು ಮುಚ್ಚಿ ದ್ರಾಕ್ಷರಸ ಮಾಡಿದಂಥ ದೇವರು, ಕರ್ತನೆ ಸ್ವಾಮಿ ಪೇತ್ರನ ಕೊರತೆಯನ್ನು ನೀಗಿಸಿದಂಥ ದೇವರು, ಜೆರುಬ್ಬಾಬೆಲನ ಮುಂಭಾಗದಲ್ಲಿದ್ದ ಬೆಟ್ಟವನ್ನು ದೇವರ ತೃಣ ಮಾತ್ರಕ್ಕೆ ಸಮಾನ ಎಂಬುದಾಗಿ ಗದರಿಸಿದ ದೇವರು, ಇವರ ವಿರುದ್ಧವಾಗಿ ನಿಂತುಕೊಂಡಿದ್ದ ಸಮಸ್ಯೆಗಳು, ಬೆಟ್ಟಗಳು, ದೇವರ ಕರ್ತನೆ ಆ ರೀತಿಯಾದಂಥ ತಡೆಗಳು ಯೇಸುವಿನ ನಾಮದಲ್ಲಿ ಇವತ್ತು ಲಯವಾಗಿ ಹೋಗಲಿ. ದೇವರ ಕರ್ತನೆ ಇವರ ಜೀವಿತದಲ್ಲಿ ಕರ್ತನೆ ಇರುವಂಥ ಕಣ್ಣೀರನ್ನು ನಿನ್ನ ಕೈಯಾರೆ ನೀನು ಒರೆಸಿ ದೇವರೇ ಸಂತೋಷ ಪಡುವಂತೆ, ಕುಣಿದಾಡುವಂತೆ ಕೃಪೆ ಮಾಡುವಂತೆ ನಾವು ಈ ದಿನದಲ್ಲಿ ದೇವರ ಕರ್ತನೆ ಸ್ವಾಮಿ ನಿನ್ನ ಬಲವುಳ್ಳಂಥ ಕರ್ತನೆ ಪ್ರಸನ್ನತೆ ಇವರನ್ನು ಆವರಿಸಿ ಜಯ ಕೊಟ್ಟು ನಡೆಸಲಿ. ಪ್ರತಿಯೊಂದು ಪ್ರಯಾಣದಲ್ಲಿ ಜೊತೆಗಾರನಾಗಿರು. ಅದ್ಭುತಗಳು ನಡೆಯಲಿ, ಸ್ವಸ್ಥತೆಗಳು ನಡೆಯಲಿ, ಬಿಡುಗಡೆಗಳು ನಡೆಯಲಿ, ಶುಭ ಕಾರ್ಯಗಳಲ್ಲಿ ಆಶೀರ್ವಾದ ಉಂಟಾಗಲಿ. ನಿನ್ನ ಮಕ್ಕಳನ್ನು ದೃಢಪಡಿಸಿ ನಡೆಸುವಂತೆ ನಾವು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ, ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್.